ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಡಯಟ್ ಇದು 16ನೇ ದಿವಸ. ನಿಮ್ಮ ಡಯಟ್ ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಖಂಡಿತ ತಿಳಿಸೋದನ್ನು ಮರಿಬೇಡಿ. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ, ಏನೆಲ್ಲ ಮಾಡಿದ್ರಾ, ಏನೆಲ್ಲ ಸಮಸ್ಯೆ ಬಂತು, ಪ್ರತಿಯೊಂದನ್ನು ಕೂಡ ಕಮೆಂಟಲ್ಲಿ ಹೇಳಿ. ಅದಕ್ಕೆ ಬೇಕಾದಂತಹ ರಿಪ್ಲೈ ನಾನು ಕೊಡ್ತೇನೆ. ಹಾಗೆ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದೇನೆ. ಇಡ್ಲಿ ಅಂತ ಹೇಳಿದರೆ ಪರ್ಲ್ ಮಿಲೆಟ್ ಅಥವಾ ಸಜ್ಜೆಯಿಂದ ಮಾಡಿದಂತಹ ಇಡ್ಲಿ ಇದು. ಮಾಮೂಲಿ ಇಡ್ಲಿ ಹೇಗೆ ಮಾಡ್ತೇವೆ ಅಕ್ಕಿ ಮತ್ತು ಉದ್ದಿನಲ್ಲಿ, ಅದೇ ರೀತಿ ಇಲ್ಲಿ ಅಕ್ಕಿಯ ಬದಲಾಗಿ ನಾನು ಪರ್ಲ್ ಮಿಲೆಟನ್ನು ಯೂಸ್ ಮಾಡಿದ್ದು. ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಮತ್ತು 1/4 ಕಪ್ಪಷ್ಟು ಹೆಸರು ಬೇಳೆ, 1/4 ಕಪ್ಪಷ್ಟು ತೊಗರಿಬೇಳೆ ಕೂಡ ಸೇರಿಸ್ಕೊಂಡಿದ್ದೇನೆ. 1 ಕಪ್ಪಷ್ಟು ಪರ್ಲ್ ಮಿಲೆಟ್ ಮತ್ತು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಇದು ಇದರ ಮೆಜರ್ಮೆಂಟ್. ಇದಾದಮೇಲೆ ಬ್ರೇಕ್ಫಾಸ್ಟಿಗೆ 3 ಇಡ್ಲಿಯನ್ನು ತಿನ್ಬೋದು. ಯಾಕೆಂತ ಹೇಳಿದರೆ ಪರ್ಲ್ ಮಿಲೆಟ್ ಅಂತ ಹೇಳುವಂಥದ್ದು ಯಾವಾಗಲೂ ತುಂಬಾ ಫೈಬರ್ ಹಾಗೆ ಪ್ರೋಟೀನ್ ಕೂಡ ಇದರಲ್ಲಿ ಬೇಕಾದಂತಹ ಮೆಗ್ನೀಷಿಯಮ್ಮು ಎಲ್ಲವೂ ಕೂಡ ಇದೆ. ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು. 1 ಗ್ಲಾಸ್ ಟೀ ಜೊತೆಗೆ ತೆಂಗಿನಕಾಯಿ ಚಟ್ನಿ, ತುಂಬಾ ಬ್ರೇಕ್ಫಾಸ್ಟ್ ಯಮ್ಮಿ ಆಗಿತ್ತು ಅಂತ ಹೇಳ್ಬೋದು. ತುಂಬ ಸಾಫ್ಟಾಗಿ ಬರ್ತದೆ, ಅಕ್ಕಿಯಿಂದ ಮಾಡಿದ ಹಾಗೆ ಬರ್ತದೆ. ಆದರೆ ಬಾಜ್ರಾ ಅಕ್ಕಿ ಅಥವಾ ಈ ಮಿಲೆಟನ್ನು ಯೂಸ್ ಮಾಡೋದ್ರಿಂದ ಇದರ ಕಲರ್ ಮಾತ್ರ ಸ್ವಲ್ಪ ತುಂಬ ವೈಟಾಗಿ ಬರೋದಿಲ್ಲ. ನೋಡಿ, ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಟೇಸ್ಟಿಗೆ ಏನೂ ತೊಂದರೆ ಇಲ್ಲ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಈ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳಿ. ಇದಕ್ಕೆ ನೀರುಳ್ಳಿ ಹಾಕಿ ಇದು ಕುಮಟೆ ಮೆಣಸು ಹಾಕಿ ನಾನು ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ. ಒಗ್ಗರಣೆಯನ್ನು ಹಾಕ್ಕೊಳ್ಳಿಲ್ಲ. ಹಾಗೆ 1 ಗ್ಲಾಸ್ ಟೀ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಹಾಗೆ ಮಾರ್ನಿಂಗ್ ಡ್ರಿಂಕ್ ಕೂಡ ಕುಡಿದಿದ್ದೇನೆ. ಅದನ್ನು ವೀಡಿಯೋದಲ್ಲಿ ತೋರಿಸಲಿಲ್ಲ, ವೀಡಿಯೋ ಲಾಂಗ್ ಆಗುತ್ತಂತ ಹೇಳಿ. ಮಾರ್ನಿಂಗ್ ನಾನು ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿಕೊಂಡು ಕುದಿಸ್ಕೊಂಡು 1 ಗ್ಲಾಸ್ ಅಷ್ಟು ಕುಡಿದೆ. ಹಾಗೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಲೋ ಕ್ಯಾಲೋರಿ, ಅಂದರೆ ಬೆಳಗ್ಗೆ ಇಡ್ಲಿ ಎಲ್ಲ ತಿಂದು ಹೊಟ್ಟೆ ಫುಲ್ಲಾಗಿತ್ತಲ್ವ, 11 ಗಂಟೆಯಷ್ಟು ಹೊತ್ತಿಗೆ ನಾನೊಂದು ಪೇರಳೆಯನ್ನು ತಿಂದಿದ್ದೇನೆ. ಅದಾಗಿ ಇದು ನನ್ನ ಲಂಚ್ ಪ್ರಿಪರೇಷನ್. ಲಂಚಿಗೆ ತುಂಬ ಲೈಟಾಗಿ ತಗೊಂಡಿದ್ದೇನೆ. ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ವೆಯ್ಟ್ ಲಾಸ್ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಒಂದು 13 kg ನಾನು ವೆಯ್ಟ್ ಲಾಸ್ ಮಾಡೋ ಜರ್ನಿಯಲ್ಲಿ ಈ ರೀತಿ ಮಾಡಿದ್ದೆ. ಮಧ್ಯಾಹ್ನ ಸ್ವಲ್ಪ ಲೋ ಕ್ಯಾಲೋರಿ ಫುಡ್, ಹಾಗೆ ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಚಿಯಾ ಸೀಡ್ಸಲ್ಲಿ ನಿಮಗೆ ಫೈಬರ್ ಸಿಗ್ತದೆ, ಪ್ರೋಟೀನ್ ಸಿಗ್ತದೆ. ಹಾಗೆ ಬಾಳೆಹಣ್ಣು ಸಣ್ಣ ಸಣ್ಣದಿದೆ ಕಾರಣ ಇಲ್ಲಿ 3 ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೇನೆ. ದೊಡ್ಡದಾದರೆ ಒಂದೇ ಸಾಕು. ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಸ್ವಲ್ಪ ದ್ರಾಕ್ಷೆ, ಹಾಗೆ ವಾಲ್ನಟ್ 2 ಹಾಕ್ಕೊಂಡಿದ್ದೇನೆ. ಹಾಗೆ ಖರ್ಜೂರ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಡ್ರೈ ಫ್ರೂಟ್ಸೇ ನೀವು ಹಾಕ್ಕೊಳ್ಬೇಕು ಅಂತೇಳಿ, ನಿಮ್ಮ ಮನೇಲಿ ಯಾವುದು ಬಾದಾಮಿ ಇದ್ದರೆ ಬಾದಾಮು, ಕ್ಯಾಶ್ಯೂ ಇದ್ದರೆ ಕ್ಯಾಶ್ಯೂ, ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ಪಂಪ್ಕಿನ್ ಸೀಡ್ಸ್ ಮಾತ್ರ ತುಂಬಾ ಪ್ರೋಟೀನ್ ರಿಚ್, ಅದನ್ನು ಯೂಸ್ ಮಾಡಿ. ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸಿಗೆ ಕಂಪೇರ್ ಮಾಡಿದರೆ ಪಂಪ್ಕಿನ್ ಸೀಡ್ಸ್ಗೆ ಸ್ವಲ್ಪ ರೇಟ್ ಕಡಿಮೆ ಇದೆ, ತಗೊಳ್ಬೋದು. ಚಿಯಾ ಸೀಡ್ಸನ್ನು ನೈಟೇ ನಾನು ಹಾಲಲ್ಲಿ ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿಟ್ಟಿದ್ದೆ. ಆಮೇಲೆ ಒಂದು ಅರ್ಧ ಆ್ಯಪಲ್ ಹಾಕ್ಕೊಂಡಿದ್ದೆ. ಇದು ಚಿಯಾ ಸೀಡ್ಸ್ ಪುಡ್ಡಿಂಗ್ ಅಂತ ಹೇಳ್ಬೋದು. ಇದನ್ನು ನಾನು ಮಧ್ಯಾಹ್ನ ಲಂಚಿಗೆ ತಗೊಂಡೆ. ಇದು ಒಂದು ಯಮ್ಮಿಯಾದ ಡೆಸರ್ಟ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಮಧ್ಯಾಹ್ನ ಬಿಸಿಲಿಗೆ ಈ ಥರ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಬೆಳಿಗ್ಗೆ ಈ ವಿಂಟರ್ ಸೀಸನಲ್ಲಿ ಈ ಥರ ಪುಡ್ಡಿಂಗ್ ಬೇಡ, ಯಾಕೆಂದರೆ ಬೆಳಗ್ಗೆ ಈಗ ಚಳಿ ಇರ್ತದಲ್ಲ, ಚಳಿ ಇರುವ ಕಾರಣ ಈ ಥರ ಕೋಲ್ಡ್ ಆಗಿರುವಂಥದ್ದು ಬೇಡ. ಮಧ್ಯಾಹ್ನ ನಿಮಗೆ ಇದು ತುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟು ಚಳಿ ಇದ್ದರೂ ಮಧ್ಯಾಹ್ನ ಆಗುವಾಗ ತುಂಬ ಬಿಸಿಲು. ಇಲ್ಲಿ ಸೌತ್ ಕೆನರಾ, ದಕ್ಷಿಣ ಕನ್ನಡ ಚಳಿ ಅಂತ ಏನು ಅನಿಸೋದಿಲ್ಲ, ತುಂಬಾ ಸೆಕೆ ಇದೆ. ಮಧ್ಯಾಹ್ನ ಈ ಥರ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಹೊಟ್ಟೆ ಫಿಲ್ ಆಗಿರ್ತದೆ. ಆಮೇಲೆ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ ಇದನ್ನು ತಗೊಂಡ್ರೆ ನಿಮಗೆ 4 ಗಂಟೆ ಅಷ್ಟೊತ್ತಿಗೆ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ತಗೊಳ್ಬೋದು. ನಾನು ಹುರಿಯಕ್ಕಿಯನ್ನು ತಗೊಂಡಿದ್ದೆ. ನಾನು ವೀಡಿಯೋ ಮಾಡಲಿಲ್ಲ, ಕೆಲವು ಗಡಿಬಿಡಿಯಲ್ಲಿದ್ದೆ, ಹಾಗಾಗಿ ಹುರಿಯಕ್ಕಿ, ಚರಂಬುರಿ ಅಂತ ಹೇಳ್ತೇವಲ್ಲ, ಅದನ್ನು ಮಾಡಿದ್ದೆ. ಆಮೇಲೆ ನೈಟಿಗೆ ನೋಡಿ ಒಂದು ಯಮ್ಮಿಯಾದ ದೋಸೆ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಇಡ್ಲಿ ಹಿಟ್ಟು.
ಪರ್ಲ್ ಮಿಲ್ಲೆಟಲ್ಲಿ ಮಾಡಿದ್ದು ಬಾಜ್ರಾದಿಂದ ಮಾಡಿದ ಇಡ್ಲಿ ಹಿಟ್ಟು ಇದು 1.5 ಸೌಟಷ್ಟು ಹಾಕ್ಕೊಂಡಿದ್ದೇನೆ. 1 ಸೌಟು ಸಾಕು. ಇದರಲ್ಲಿ ನಾನೊಂದು 5-6 ಪೀಸ್ ಪನ್ನೀರನ್ನು ಪುಡಿ ಮಾಡಿಕೊಂಡು ಇದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಬದಲು ನೀವು ಪನ್ನೀರ್, ಆನಿಯನ್, ಕ್ಯಾರೆಟ್, ಆಮೇಲೆ ಈರುಳ್ಳಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ಇದರ ಮೇಲೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು. ಒಂದೊಂದನ್ನೇ ಹಾಕಬೇಕು ಅಂತ ಇಲ್ಲ. ನಾನಿಲ್ಲಿ ಒಂದೊಂದನ್ನೇ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಪನ್ನೀರನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡೆ, ಆಮೇಲೆ ಕ್ಯಾಪ್ಸಿಕಮನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡೆ, ಆಮೇಲೆ ಕ್ಯಾರೆಟ್ ತುರಿದು ಹಾಕ್ಕೊಂಡದ್ದು. ಎಲ್ಲವನ್ನು ಆದಷ್ಟು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಇದು ಯಮ್ಮಿಯಾದ ಒಂದು ಉತ್ತಪ್ಪದ ಥರ ಬರ್ತದೆ. ಹಾಗೆ ಹೈ ಪ್ರೋಟೀನ್ ಕೂಡ ನಿಮಗೆ ಪನ್ನೀರ್ ಹಾಕಿರೋದ್ರಿಂದ. ಅದಲ್ಲದೆ ದೋಸೆ ಹಿಟ್ಟು ಕೂಡ ಇದು ಒಳ್ಳೆ ಫೈಬರ್ ಇದೆ, ಪರ್ಲ್ ಮಿಲ್ಲೆಟ್. ಅದರ ಜೊತೆಗೆ ನಾನು ಹೆಸರುಬೇಳೆ, ತೊಗರಿಬೇಳೆ ಎಲ್ಲ ದೋಸೆ ಹಿಟ್ಟಿಗೆ ಹಾಕಿದೆ, ಅದರಲ್ಲಿ ಕೂಡ ಪ್ರೋಟೀನ್ ಇದೆ. ಹಾಗೆ ಕಾರ್ಬ್ ಕೂಡ ಇದೆ. ನಿಮಗೆ ಇದನ್ನು ಒಂದು ದೋಸೆಯನ್ನು ನೈಟ್ ಡಿನ್ನರ್ಗೆ ತಗೊಳ್ಬೋದು. ನಿಮ್ಮದು ಮಾಮೂಲಿ ಉದ್ದಿನ ದೋಸೆ ಹಿಟ್ಟಿದ್ದರೂ ಈ ರೀತಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರುತ್ತದೆ. ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ತರಕಾರಿ ಇದರಲ್ಲೇ ಬೇಯಬೇಕು. ದೋಸೆ ಹಾಕಿದ ಕೂಡಲೇ ತರಕಾರಿಗಳನ್ನು ಹಾಕಿದರೆ ಅದರಲ್ಲಿ ಅದು ಸೇರಿಕೊಳ್ತದೆ. ಆಮೇಲೆ ಚೆನ್ನಾಗಿ ಅದನ್ನು ಸ್ವಲ್ಪ ಒತ್ತಿಕೊಳ್ಬೇಕು, ಆಗ ಅದು ಅದರೊಳಗೆ ಸೇರಿಕೊಳ್ತದೆ. ಸಣ್ಣ ಉರಿಯಲ್ಲಿ 2-3 ನಿಮಿಷ ಬೇಯಿಸ್ಕೊಳ್ಬೇಕು. ಮೇಲಿಂದ ಆರ್ಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೇನೆ. ಅದು ತುಂಬಾ ಟೇಸ್ಟ್ ಕೊಡ್ತದೆ. ಹೋಟೆಲ್ನಲ್ಲಿ ನೀವು ಆನಿಯನ್ ಉತ್ತಪ್ಪ ಅಂತ ಹೇಳಿ ತಿಂತೀರಲ್ಲ, ಅದಕ್ಕಿಂತ ಕೂಡ ಜಾಸ್ತಿ ಟೇಸ್ಟಲ್ಲಿ ಇರ್ತದೆ. ಇದು ತುಂಬಾ ಯಮ್ಮಿ ಆಗಿರ್ತದೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ನೈಟಿಗೆ ನೀವು ಒಂದು ದೋಸೆಯನ್ನು ತಗೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಿಮ್ಮ ನೈಟ್ ಡಿನ್ನರ್ ಟೈಮ್ ಮಾತ್ರ 7:30 ಗಂಟೆ ಒಳಗೆ ಆಗಬೇಕು. ನೈಟ್ ಅಂತ ಹೇಳಿ 9:30ಗೆ ಈ ಥರ ದೋಸೆ ತಿಂದು ಮಲಗಬೇಡಿ, ಯಾಕೆಂದರೆ ಹೆವಿ ಆಗುತ್ತೆ ನಿಮಗೊಂದು 7 ಗಂಟೆಗೆ 7:30 ಒಳಗೆ ಈ ಥರ ಮಾಡ್ಕೊಂಡು ತಿಂದರೆ ಮಲಗಬೇಕಾದ್ರೆ ಅದು ಫುಲ್ ನಿಮಗೆ ಹೊಟ್ಟೆ ಲೈಟ್ ಆಗಿರ್ತದೆ. ಇಲ್ಲದ್ರೆ ಹೊಟ್ಟೆ ಫಿಲ್ ಹಾಕ್ಕೊಂಡು ಹೊಟ್ಟೆ ತುಂಬ ಆಗಿಕೊಂಡು ನೀವು ನೈಟ್ ಮಲಗಿದರೆ ವೆಯ್ಟ್ ಗೈನ್ ಆಗುತ್ತೆ. ನೀವು ಮಲಗಲಿಕ್ಕಾಗುವಾಗ ನಿಮ್ಮ ಹೊಟ್ಟೆ ಲೈಟ್ ಆಗಿರಬೇಕು, ಎಲ್ಲ ಕರಗಿರಬೇಕು. ಆದ ಕಾರಣ 7:30 ಅಷ್ಟೊತ್ತಿಗೆ ಇದನ್ನು ತಿಂದು ಮುಗಿಸಿರಬೇಕು ನೀವು. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದಕ್ಕೆ ಹಾಕಿದ ನಾವು ಏನು ಸ್ಪ್ರೆಡ್ ಹಾಕಿದ್ದೇವೆ ಅದು ಬೀಳೋದಿಲ್ಲ. ಈ ಥರ ಒಂದು 3-4 ನಿಮಿಷ ಬೇಯಿಸ್ಕೊಂಡು ಇದನ್ನು ಫ್ಲಿಪ್ ಮಾಡಬೇಕು. ಆ ಸೈಡು ಈ ಸೈಡು ಕೂಡ, ಅಂದರೆ ತರಕಾರಿ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಇದನ್ನು ಉಲ್ಟ ಮಾಡಬೇಕು. ನೈಟ್ ಮಲಗಬೇಕಾದ್ರೆ ನೈಟ್ ಡ್ರಿಂಕ್ ಯಾವುದಾದ್ರೂ ಕುಡಿಬೋದು. ಜೀರಾ ವಾಟರ್ ಅಥವಾ ಲೆಮನ್ ವಾಟರ್ ಅಥವಾ ಯಾವುದು ನಿಮಗೆ ಇಷ್ಟ ಆಗುತ್ತೆ, ಸಿನಮನ್ ಡ್ರಿಂಕ್ ಅಥವಾ ಒಂದು ಲವಂಗ ಹಾಕ್ಕೊಂಡು ಕುದಿಸ್ಕೊಳ್ಬೇಕು. 1 ಗ್ಲಾಸ್ ನೀರು ಹಾಕಬೇಕು, ಅದಕ್ಕೆ 2 ಲವಂಗ ಹಾಕ್ಕೊಳ್ಬೇಕು, ಚೆನ್ನಾಗಿ ಕುದಿಸಬೇಕು. ಆಮೇಲೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಆ ಡ್ರಿಂಕ್ ಕುಡಿದ್ರೆ ಕೂಡ ಚೆಂದ ನಿದ್ರೆ ಬರ್ತದೆ, ರಿಲ್ಯಾಕ್ಸ್ ಆಗುತ್ತೆ. ನಾವು ತಿಂದದ್ದಂತೆಲ್ಲ ಜೀರ್ಣ ಆಗುತ್ತೆ. ಆ ಫ್ಲೇವರ್ ಕೂಡ ಲವಂಗ ಟೀ ಅದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮಾಡಿ ನೋಡಿ ಫ್ರೆಂಡ್ಸ್. ನೈಟ್ ನೋಡಿ, ನಮ್ಮ ಯಮ್ಮಿ ಆದಂತಹ ಆನಿಯನ್ ಉತ್ತಪ್ಪ ಅಂತ ಹೇಳ್ಬೋದು, ಅಥವಾ ಪನ್ನೀರ್ ಸ್ಟಫಿಂಗ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರ್ತದೆ, ನೀವು ಮಾಡಿ. ಇದೊಂದು ಸ್ವಲ್ಪ ಕೂರ್ಮ, ಅಂದರೆ ನನ್ನ ಪಕ್ಕದ ಮನೆಯಲ್ಲಿ ಆಂಟಿ ಇದ್ದಾರೆ, ಅವರು ಕೊಟ್ಟಿದ್ದರು ಕೂರ್ಮ. ಹಾಗೆ ಇದು ಅದನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಡಿನ್ನರ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ತುಂಬ ವ್ಯೂಸ್ ಕಡಿಮೆ ಬರ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ತುಂಬ ಜನ ನೋಡ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.